MLC ಎಲೆಕ್ಷನ್ ಕರ್ನಾಟಕ 2026 ಜೂನ್ 18ರಂದು ನಡೆಯಿತು. ಅಧಿಕಾರದಲ್ಲಿರುವ ಕಾಂಗ್ರೆಸ್ ಮತ್ತು NDA ಮೈತ್ರಿಕೂಟ ನಡುವಿನ ಜಟಾಪಟಿ. ಇದು ಒಟ್ಟು 7 ಸ್ಥಾನಗಳ ನಡುವೆ ಹೋರಾಟ. ಅದರಲ್ಲಿ ಕಾಂಗ್ರೆಸ್ ಅದ್ಭುತ ಜಯ ಸಾಧಿಸಿ ಒಟ್ಟು 7 ಸ್ಥಾನಗಳಲ್ಲಿ 5 ಸ್ಥಾನಗಳನ್ನು ತನ್ನದಾಗಿಸಿಕೊಂಡರೆ BJP 2 ಸ್ಥಾನಗಳಲ್ಲಿ ಜಯ ಸಾಧಿಸಿದೆ. ಇನ್ನು JDS ಸಂಖ್ಯಾಬಲ ಇಲ್ಲದಿದ್ದರೂ ಸ್ಪರ್ಧಿಸಿ ತನಗೆ ಬೇಕಾದ ಹೆಚ್ಚುವರಿ ಮತಗಳ ಪಡೆಯುವುದರಲ್ಲಿ ಸಫಲರಾಗಿಲ್ಲ. ತನ್ನ 19 ಮತಗಳನ್ನು ಪಡೆಯುವಲ್ಲಿ ವಿಫಲವಾಗಿದೆ. ಇನ್ನು ಕಾಂಗ್ರೆಸ್ನ BK ಹರಿಪ್ರಸಾದ್, ತಿಪ್ಪಣ್ಣ, ಶಿವಣ್ಣ, ಮೋಹನ್, ವಿನಯ ಕಾರ್ತಿಕ್ ಜಯ ಗಳಿಸಿದರೆ BJPಯಿಂದ ಲಿಂಗರಾಜ್ ಪಟೇಲ್ ಮತ್ತು ರಘು ಕೌಟಿಲ್ಯ ಜಯಭೇರಿ ಬಾರಿಸಿದ್ದಾರೆ. JDSನ ಗೋವಿಂದರಾಜು ಕೇವಲ 14 ಮತ ಪಡೆಯುವಷ್ಟರಲ್ಲಿ ಶಕ್ತರಾಗಿದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮೊದಲ ಚುನಾವಣೆ ಯಜ್ಞ ಪರೀಕ್ಷೆಯಾಗಿದ್ದು, ಅವರು ಚಾಣಾಕ್ಷ ನಡೆಯಿಂದ ಪಕ್ಷದ ಹೊರಗಿನ ಬೆಂಬಲವನ್ನು ಸೆಳೆಯುವ ಸಾಮರ್ಥ್ಯ ತೋರಿದ್ದಾರೆ. ಕಾಂಗ್ರೆಸ್ ಸ್ವತಂತ್ರರು ಅಸಮಾಧಾನಗೊಂಡ BJP ಶಾಸಕರು JDS ಶಾಸಕರನ್ನು ಬಳಸಿಕೊಂಡು ತನ್ನ 5ನೇ ಸ್ಥಾನವನ್ನು ಗೆದ್ದಿದೆ. BJP JDS ಮೈತ್ರಿ ವಿಫಲವಾಗಿದೆ. ಶಿಸ್ತಿನ ಕೊರತೆ ಕಾಣಬಹುದು, ಮತ ವರ್ಗಾವಣೆ ವೈಫಲ್ಯ ಕಾಣಬಹುದು. ಆದರೆ ಇಲ್ಲಿ ನಾವು ಸಾಮಾನ್ಯ ಜನರು ಗಮನಿಸಬೇಕಾದದ್ದು ಏನು? ನಮ್ಮ ಮತಗಳನ್ನು ಪಡೆದ ಜನಪ್ರತಿನಿಧಿಯಾದವರು ನಾವು ಯಾವ ಪಕ್ಷ, ಯಾವ ಪಕ್ಷದ ಸಿದ್ಧಾಂತ, ಯಾವ ಪಕ್ಷದ ಮುಖಂಡರು, ನೇತಾರರನ್ನು ನೋಡಿ ಮತ ಚಲಾವಣೆ ಮಾಡಿರ್ತೀವೋ ಆ ಮತಕ್ಕೆ ಸ್ವಲ್ಪವೂ ಬೆಲೆ ಕೊಡದೆ ತನ್ನ ಗೆಲುವಿಗೆ ಕಾರಣರಾದ ಪಕ್ಷಕ್ಕೂ ದ್ರೋಹ ಬಗೆದು ಕೇವಲ ತಮ್ಮ ಸ್ವಾರ್ಥ ಸಾಧನೆಗೆ ಹಣದ ವ್ಯಾಮೋಹಕ್ಕೆ ಒಳಗಾಗಿ ತಮ್ಮನ್ನೇ ತಾವು ಮಾರಿಕೊಳ್ಳುವ ನೀಚ ರಾಜಕಾರಣಿಗಳ ಬಗ್ಗೆ ನಮಗೆ ಅರಿವು ಇರಬೇಕು. ಇದು ಕೇವಲ MLC ಚುನಾವಣೆ ಅಲ್ಲ. ಕಳೆದ ಬಾರಿ ಕಾಂಗ್ರೆಸ್ JDSನಿಂದ ಶಾಸಕರು ಕುದುರೆ ವ್ಯಾಪಾರಕ್ಕೆ ಬಲಿಯಾಗಿ BJPಗೆ ಹೋಗಿ ಸರ್ಕಾರ ಬೀಳಿಸಿದ ರಾಜಕಾರಣಿಗಳು. ಇಂಥವರ ಬಗ್ಗೆ ಎಲ್ಲ ನಮಗೆ ಎಚ್ಚರಿಕೆ ಇರಬೇಕು. ಸ್ವಲ್ಪವೂ ವ್ಯಕ್ತಿತ್ವ, ಆತ್ಮಗೌರವ, ಪ್ರಾಮಾಣಿಕತೆ, ಸಿದ್ಧಾಂತ, ಕೃತಜ್ಞತೆ ಇಲ್ಲದ ಹಣಬಾಕರ, ಅಧಿಕಾರದಾಹಿಗಳ, ದ್ರೋಹಿಗಳ ರಾಜಕಾರಣಿಗಳು ಮತ್ತೆ ಚುನಾವಣೆಗಳಲ್ಲಿ ಸ್ಪರ್ಧಿಸಿದಾಗ ನಮ್ಮ ಮತ ಚಲಾಯಿಸುವಾಗ ಅವರುಗಳ ಬಗ್ಗೆ ಎಚ್ಚರಿಕೆ ನಮಗೆ ಇರಬೇಕು.